ತುತ್ತೂರಿ ಪದ್ಯ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ತನಗೆ ತುತ್ತೂರಿ ಇದೆಯೆಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ. ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು. ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಜೆ.ಪಿ. ರಾಜರತ್ನಂ ಅವರು ಬರೆದಿರುವಂತಹ ಈ ತುತ್ತೂರಿ ಪದ್ಯ ತುಂಬ ಸೊಗಸಾಗಿ ಬರೆದಿದ್ದಾರೆ. ಬಣ್ಣದ ತಗಡಿನ ತುತ್ತೂರಿ. ಈಗ ತುತ್ತೂರಿ ನೋಡಿದ್ದೀರಲ್ವಾ, ಆ ತುತ್ತೂರಿ ಬಣ್ಣ ಬಣ್ಣವಾಗಿ ಮಾಡಿರ್ತಾರೆ. ಆ ಬಣ್ಣದ ತುತ್ತೂರಿ ಯಾರು? ಇವನು ಕಸ್ತೂರಿ ಎಂಬ ಹುಡುಗನು ಬಣ್ಣದ ತುತ್ತೂರಿನ ತಗೋತಾನೆ. ಬಣ್ಣದ ತುತ್ತೂರಿನ ತಗೊಂಡು ಊದ್ತಾನೆ. ನಾವೀಗ ಪಿ ಊದ್ತೀವಲ್ಲ, ಅದೇ ಥರ ಅದು ಸೌಂಡ್ ಮಾರುತ್ತೆ. ಹೆಂಗು ಕಾಸಿಗೆ ತಗೋತಾನೆ, ಅದನ್ನು ದುಡ್ಡು ಕೊಟ್ಟು ಒಂದು ತಗೋತಾನೆ, ಅದರಲ್ಲಿ ಊದ್ತಾನೆ. ಸರಿಗಮ ಪದನಿಸ ಅಂತ ಊದ್ತಾನೆ. ಆವಾಗ ಸನಿದಪ ಮಗರಿಸ ಅಂತಲೂ ಊದ್ತಾನೆ. ಅದರೊಳಗೆ ಸೌಂಡ್ ಬರುತ್ತೆ. ಸರಿಗಮ ಪದನಿಸ ಹಾಗೆ ಸನಿದಪ ಮಗರಿಸ ಅಂತ ಊದ್ತಾನೆ. ನೆಕ್ಸ್ಟ್ ಲೈನ್, ತನಗೆ ತುತ್ತೂರಿ ಇದೆಯೆಂದ, ಬೇರ್ಯಾರಿಗೂ ಅದು ಇಲ್ಲೆಂದ. ಅಂದರೆ ನನಗೇ ತುತ್ತೂರಿ ಇದೆ, ನಿಮ್ಮ ಹತ್ರ ಯಾರ ಹತ್ರನೂ ಇಲ್ಲ ಅಂತ ಹೇಳ್ತಾನವ. ಜಂಬ ಅವನಿಗೆ, ತುಂಬ ಜಂಬದಲ್ಲಿ. ಎಲ್ಲ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಇಲ್ಲ ನೋಡು, ನನ್ನ ಹತ್ರ ಮಾತ್ರ ತುತ್ತೂರಿ ಇದೆ ಅಂದ್ಕೊಂಡು ತುಂಬ ಜಂಬದಲ್ಲಿರ್ತಾನೆ. ಆಗ ಅವ ಏನು ಮಾಡ್ತಾನೆ ಅಂತಂದರೆ, ಕಸ್ತೂರಿ ನಡೆದನು ಬೀದಿಯಲ್ಲಿ, ಜಂಬದ ಕೋಳಿಯ ರೀತಿಯಲ್ಲಿ. ಕಸ್ತೂರಿ ಎಲ್ಲಿ ಹೋಗ್ತಾನೆ? ಕಸ್ತೂರಿ ನಡೀತಾ ಬೀದಿಯಲ್ಲಿ, ಅಂದರೆ ಬೀದಿಯಲ್ಲಿ ಅಂದರೆ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಹೋಗುವಾಗ ಯಾವ ರೀತಿ ಹೋಗ್ತಾನೆ ಅವನು? ಜಂಬದ ರೀತಿಯಲ್ಲಿ ಹೋಗ್ತಾ ಇರ್ತಾನೆ. ಜಂಬದ ರೀತಿಯಲ್ಲಿ ಅವನು ಹೋಗ್ತಾ ಇರ್ತಾನೆ. ಸೆಕೆಂಡ್ ಲೈನ್ ಅಲ್ಲಿಗೆ ಮುಗೀತು. ನೆಕ್ಸ್ಟ್ ಲೈನ್ಗೆ ಹೋಗೋಣ. ತುತ್ತೂರಿಯೂದುತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ. ಅಂದರೆ ತುತ್ತೂರಿ ಊದ್ತಾ ಅವನು ರಸ್ತೆಯಲ್ಲಿ ಹೋಗ್ತಾ 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 ಅವನೊಂದು ಕೊಳದ ಬಳಿ ಹೋಗ್ತಾನೆ. ಕೊಳ ಅಂದರೆ ಏನು ಹೇಳಿ? ಒಂದು ಇದಿರುತ್ತೆ, ನೀರಿಂದು ಕೊಳ. ಅದಕ್ಕೇನೆ ಕೊಳ ಅಂತಂತಾರೆ ಗೊತ್ತಾ? ಒಂದು ಕೆರೆ ಟೈಪದು ಕೊಳ. ಆ ಕೊಳದ ಬಳಿ ಹೋಗ್ತಾನೆ ಅವನು. ಅದು ಯಾವಾಗ? ಸಂಜೆಯಲ್ಲಿ ಹೋಗ್ತಾನೆ. ನಡೀತಾ ಸಂಜೆಯಲ್ಲಿ ಕೊಳದ ಬಳಿ ಹೋಗ್ತಾನೆ. ನೀರಿನ ತಾನ, ಕೆರೆ ಅಂತೆಲ್ಲ ಹೇಳ್ತಾರಲ್ವ ಕೊಳ ಅನ್ನೋದಕ್ಕೆ. ಓಕೆ, ಹಾಗೆ ಅವನು ಊದ್ತಾ ಇರ್ತಾನೆ ಆ ಕೊಳದ ಬಳಿ. ಆಗ ಆ ತುತ್ತೂರಿ ಏನು ನೀರಿಗೆ ಬಿತ್ತು. ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ. ಅಂದರೆ ಅದು ನೀರಿಗೆ ಬಿದ್ದ ತಕ್ಷಣ ಅದು ಮುದುಡಿ ಆಗಿಬಿಡ್ತದಲ್ವ ತುತ್ತೂರಿ, ಅದು ಹಾಳಾಯಿತು. ಆವಾಗ ಅವನು ಮತ್ತೆ ಅದನ್ನು ಎತ್ಕೊಂಡು, ಅಯ್ಯೋ ನನ್ನ ತುತ್ತೂರಿ ನೀರಿಗೆ ಬಿದ್ದಿದೆಯಲ್ಲ ಅಂತ ಎತ್ಕೊಂಡು ಅದನ್ನು ಊದಕ್ಕೆ ನೋಡ್ತಾನೆ. ಸರಿಗಮ ಊದಲು ನೋಡಿದನು, ಸರಿಗಮ ಪದನಿಸ ಅಂತ ಏನು ಸ್ಟಾರ್ಟಿಂಗ್ ಊದಿದ ಅದೇ ಥರ ಸರಿಗಮ ಊದಲು ನೋಡಿದನು, ಗಗ ಸದ್ದನು ಮಾಡಿದನು. ಏನು ಮಾಡಿದ್ರು ಅದು ಬರವಲ್ದು, ಅಂದರೆ ಅದು ಕೆಟ್ಟು ಹೋಗಿತ್ತು ಅಂತ ಅರ್ಥ. ಪೂರ ಹಾಳಾಗೋಗಿತ್ತು. ಅದರ ಬಣ್ಣ ಏನಾಗಿತ್ತು? ಬಣ್ಣವು ನೀರಿನ ಪಾಲಾಯಿತು. ಆ ನೀರೆಲ್ಲ ಅದನ್ನು ಬಣ್ಣನ ಹೇಳ್ಕೊಂಡಿರುತ್ತೆ. ನೀರು ಪೂರ ಬಣ್ಣನ ಹೇಳ್ಕೊಂಡಿರುತ್ತೆ. ಅದು ಕಲರೆಲ್ಲ ಬಿಟ್ಟಿರುತ್ತೆ ನೀರಲ್ಲಿ. ಬಣ್ಣದ ತುತ್ತೂರಿ ಬೋಳಾಯಿತು. ಬೋಳ ಅಂದರೆ ಕಲರೆಲ್ಲ ಹೋಗಿ ಖಾಲಿ ಆಯಿತು. ಖಾಲಿ ಒಂದು ತುತ್ತೂರಿದೆ, ಅದು ಏನಿದೆ ಅದಷ್ಟೇ ಸಿಕ್ತವನಿಗೆ. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಏನು? ಬಣ್ಣದ ತುತ್ತೂರಿ ಹೆಂಗೆ ನೀರಿಗೆ ಬಿದ್ದು ಹಾಳಾಯಿತು. ಇವ ಯಾರು? ಜಂಬದ ಕೋಳಿ ಯಾರು? ಕಸ್ತೂರಿದು ಅವನಿಗೆ ಫುಲ್ಲು ಗೋಳಾಯಿತು. ಅಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಬಿಟ್ಟವ. ಈ ಹಾಡನ್ನು ಬರೆದಿರೋದು ಜೆ.ಪಿ. ರಾಜರತ್ನ. ತುಂಬ ಒಳ್ಳೆ ಸೊಗಸಾದ
ಪದ್ಯವನ್ನು ಬರೆದಿದ್ದಾರೆ. ಸೊ ಇದು CBSE ಕನ್ನಡ ಲೆಸನ್ನು ಪಾಠದಲ್ಲಿ ಬಂದಿರುವಂತಹ ಈ ಹಾಡು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.